ಲಕ್ಷ್ಮೀ ನಿವಾಸ ಸೀರಿಯಲ್ ವೆರಿ ಫೇಮಸ್. ರಾತ್ರಿ 8:00 ಸರಿಯಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ವೀಕ್ಷಕರೇ ನೀವು ನೋಡಿರ್ತೀರಾ. ಲಕ್ಷ್ಮೀ ನಿವಾಸ ಸೀರಿಯಲ್ ಮೇಲೆ ಇವತ್ತು ಒಂದು ಗಂಭೀರವಾದಂತಹ ಆರೋಪ ಬಂದಿದೆ. ಕೆಲಸ ಮಾಡಿಸ್ಕೊಂಡು ಪೇಮೆಂಟ್ ಕೊಟ್ಟಿಲ್ಲ ಅಂತ ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಂತಹ ನಿಶಿತಾ ಅನ್ನುವಂತಹ ಪುಟಾಣಿಯ ತಾಯಿ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಕೆಲಸ ಮಾಡಿಸ್ಕೊಂಡು ಪೇಮೆಂಟ್ ಕೊಡದೆ ಅದು ನನ್ನ ಮಗಳ ಕ್ಯಾರೆಕ್ಟರ್ಗೆ 2 ದಿನ ಹುಷಾರಿಲ್ಲ ಅಂತ ಅಂದಿದ್ದಕ್ಕೆ ಬೇರೆಯವ್ರನ್ನ ಕರ್ಕೊಂಡು ಬಂದು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಎಸ್, ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದಂತಹ ಪುಟಾಣಿಗೆ ಮೋಸ ಆಗಿದೆ ಅನ್ನೋದು ಆಕೆಯ ತಾಯಿ ಕೊಟ್ಟಿರುವಂತಹ ಮಾಡ್ತಾ ಇರುವಂತಹ ಒಂದು ಕಂಪ್ಲೇಂಟ್. ಹಾಗಾದ್ರೆ ಏನಾಗಿದೆ ಬನ್ನಿ ನೋಡೋಣ ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ಸೀರಿಯಲ್ ಶೂಟಿಂಗ್ ವೇಳೆ ಬಹಳಷ್ಟು ಕಷ್ಟಪಟ್ಟಿದ್ದಾಳೆ ನನ್ನ ಮಗಳು. ಜ್ವರ ಇದ್ರೂ ಕೂಡ ಕೆಲಸ ಮಾಡಿದ್ದಾಳೆ. ಶೂಟಿಂಗ್ ವೇಳೆ 1-2 ಸರಿ ಕರೆಂಟ್ ಶಾಕ್ ತಗಲಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಮಗಳಿಗೆ ಪೇಮೆಂಟ್ ಕೊಡದೆ ನನ್ನ ಮಗಳ ಕ್ಯಾರೆಕ್ಟರನ್ನೇ ಅಂದ್ರೆ ಇದರಲ್ಲಿ ಶೂಟಿಂಗ್ ನಲ್ಲಿ ಅಥವಾ ಸೀರಿಯಲ್ ನಲ್ಲಿ ನನ್ನ ಮಗಳ ಕ್ಯಾರೆಕ್ಟರನ್ನೇ ಬದಲಾಯಿಸಿಬಿಟ್ಟಿದ್ದಾರೆ, ಬೇರೆ ಯಾರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ನಿಶಿತಾ ಲಕ್ಷ್ಮೀ ನಿವಾಸ ಸೀರಿಯಲ್ನ ಒಬ್ಬ ಪುಟಾಣಿ ಆಕ್ಟರ್ನ ತಾಯಿ ಈಗ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಕಿರುತೆರೆಗೆ ಕಾಲಿಟ್ಟಿದ್ದಳು ಈ ಪುಟಾಣಿ. ಸೊ ಈ ಪುಟಾಣಿ ಆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ 2 ಸರಿ ಬಿದ್ದಿದ್ದಾಳೆ, ಕರೆಂಟ್ ಶಾಕ್ ಹೊಡೆಸ್ಕೊಂಡಿದ್ದಾಳೆ. ಇಷ್ಟೆಲ್ಲ ಮಾಡಿದರೂ ಕೂಡ ಕೊನೆಗೂ ಏಪ್ರಿಲ್ನಲ್ಲಿ ಪೇಮೆಂಟ್ ಕೊಟ್ಟಿಲ್ಲ. ಅದಾದ ಮೇಲೆ 2 ದಿನ ಹುಷಾರಿಲ್ಲ ಅಂತ ರಜೆ ಹಾಕಿದ್ದಕ್ಕಾಗಿ ನನ್ನ ಮಗಳ ಪಾತ್ರವನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ ಅಂತ ನಿಶಿತಾ ತಾಯಿ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಸೀರಿಯಲ್ ತಂಡದ ವಿರುದ್ಧ ನಿಶಿತಾ ತಾಯಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇಸರದಿಂದ ಒಂದು ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಬನ್ನಿ ಏನು ಹೇಳ್ತಾ ಇದ್ದಾರೆ, ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್, ಏನು ಪ್ರಾಬ್ಲಮೇ ಇಲ್ಲ ನನಗೆ. ಸರ್ಗೂ ಹೇಳಿದೀನಿ ನಾನು 20th ವರೆಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಈ ಹುಡುಗಿ ಕರೆಂಟ್ ಶಾಕ್ ಓಡಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳಿಸಿ ಏನು ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್, ಏನು ಪ್ರಾಬ್ಲಮೇ ಇಲ್ಲ ನನಗೆ. ಸರ್ಗೂ ಹೇಳಿದೀನಿ ನಾನು 20th ವರೆಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಈ ಹುಡುಗಿ ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್, ಏನು ಪ್ರಾಬ್ಲಮೇ ಇಲ್ಲ ನನಗೆ. ಸರ್ಗೂ ಹೇಳಿದೀನಿ ನಾನು 20th ವರೆಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಈ ಹುಡುಗಿ ಕರೆಂಟ್ ಶಾಕ್ ಓಡಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳಿಸಿ ಏನು ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್, ಏನು ಪ್ರಾಬ್ಲಮೇ ಇಲ್ಲ ನನಗೆ. ಸರ್ಗೂ ಹೇಳಿದೀನಿ ನಾನು 20th ವರೆಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಈ ಹುಡುಗಿ ಕರೆಂಟ್ ಶಾಕ್ ಓಡಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳಿಸಿ ಏನಕ್ಕೆ ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್, ಏನು ಪ್ರಾಬ್ಲಮೇ ಇಲ್ಲ ನನಗೆ.
ಸರ್ಗೂ ಹೇಳಿದೀನಿ ನಾನು 20th ವರ್ಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಈ ಹುಡುಗಿ ಕರೆಂಟ್ ಶಾಕ್ ಓಡಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳಿಸಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿರೋ ಹುಡುಗಿಗೆ ನಿಶು ಆಲ್ಮೋಸ್ಟ್ ರಿಕವರ್ ಆಗಿರ್ತಾಳೆ. ಸೊ ನಮಗೆ ಶೂಟಿಗೆ ಕರೀತಾರೆ. ನಾವು ಪಾಪ ಪ್ರೊಡ್ಯೂಸರ್ ಬಂಡವಾಳ ಹಾಕಿರ್ತಾರೆ, ಶೂಟ್ ನಿಲ್ಬಾರ್ದು ಅಂತ 2 ದಿನ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ್ರೆ 900 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಹೋಗಿದ್ದೀವಿ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಬೇರೆ ಮಗುದು ಆಲ್ರೆಡಿ ಶೂಟ್ ನಡೀತಿದೆ. ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ ನಿಮ್ಮ ಮಗು ಬೇಡ ಅಂದಿದ್ರೆ ನಾವು ಸುಮ್ಮನೆ ಆಗ್ತಿದ್ವಿ. ಪೇಮೆಂಟ್ ಕ್ಲಿಯರ್ ಮಾಡ್ದಲ್ಲೇ ನನ್ನ ಮಗಳನ್ನ ಬಳಸ್ಕೊಂಡಿದ್ದೀರಾ ಅಂದರೆ ಎಷ್ಟಿರ್ಬೇಕು ನೀವು? ನಿಮ್ಮ ಮಗು ರಿಪ್ಲೇಸ್ ಆಗಿದೆ ಅಂತ ಒಂದೇ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. 24th and 25th ನನ್ನನ್ನು ಕರೆಸ್ಕೊಂಡು ಶೂಟ್ ಮಾಡ್ದಲೆ ಬೇರೆ ಮಗು ಶೂಟ್ ಮಾಡ್ತಿದ್ದೀರಾ ಅಂದರೆ ಎಷ್ಟು ಅವಮಾನ ಮಾಡಿ ಕಳಿಸಿದ್ದೀರಾ. ನನ್ನ ಮಗಳನ್ನ ನೀವು ರಿಪ್ಲೇಸ್ ಮಾಡಿರ್ಬೋದು, ಬಟ್ ಅವಳ ಟ್ಯಾಲೆಂಟ್ನ ಕಿತ್ಕೊಳಕ್ಕಾಗಲ್ಲ. ಕರ್ಮ ವಿಲ್ ರಿಟರ್ನ್ಸ್ ವೆರಿ ಸೂನ್. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಏನಕ್ಕೆ ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ? ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್. ಏನು ಪ್ರಾಬ್ಲಮೇ ಇಲ್ಲ ನನಗೆ. ಸರ್ಗೂ ಹೇಳಿದೀನಿ ನಾನು 20th ವರ್ಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು?